Hello guys, welcome back to Abhi and Vidya's YouTube channel. ಏನ್ ಕತೆ ಅಭಿ? ಸೊ ಇವತ್ತು ಗೈಸ್ ವಾಪಸ್ ಪುಣೆಗೆ ಹೋಗ್ತಾ ಇದೀವಿ. ಬೇಜಾರು. ಏನಪ್ಪ ಅಂದ್ರೆ ಬೇರೆ ರೂಟ್ ತಗೊಂಡಿದ್ದೀವಿ ಸತಿ. ಇವಾಗ ಮುರುಡೇಶ್ವರ ಗೋಕರ್ಣ ಹೋಗಿ ಮೋಸ್ಟ್ಲಿ ಗೋಕರ್ಣದಲ್ಲಿ ಸ್ಟೇ ಇವತ್ತು. ಇಲ್ಲಿ ಅಂತ ಡಿಸೈಡ್ ಮಾಡಿಲ್ಲ. ಹೊನ್ನಾವರ ಸಿಗುತ್ತೆ. ಹೊನ್ನಾವರದಲ್ಲಿ ಒಂದು ಮ್ಯಾಂಗ್ರೋವ್ ಫಾರೆಸ್ಟ್ ಅದೇನೋ ಒಂದು ಇದಿದೆ. ಅಲ್ಲಿಗೆ ಹೋಗಿ ಮುರುಡೇಶ್ವರದಲ್ಲಿ ಟೆಂಪಲ್ಗೆ ಹೋಗಿ ಗೋಕರ್ಣದಲ್ಲಿ ಸ್ಟೇ ಆಗಿ ಕೋಲ್ಹಾಪುರ. ಹಾಗಾಗಿ ಒಂದು ಲಾಂಗ್ ಜರ್ನಿ ಹೋಗ್ತಾನೆ ಎಲ್ಲ ಪ್ಲೇಸ್ ನೋಡ್ಕೊಂಡು ಹೋಗೋಣ ಅಂತ. ಸೊ ಇವಾಗ ವಿ ಆರ್ ಹೆಡಿಂಗ್ ಟು ಅಲ್ಲ ಮರವಂತೆ ಬೀಚ್. ಗೈಸ್ ಮರವಂತೆ ಬೀಚ್ ನೀವು ಕೇಳಿರ್ತೀರಾ. ಈ ಕಡೆ ಸಿ, ಈ ಕಡೆ ಲೇಕ್. ನಾವು ಮಧ್ಯ ರೋಡ್. ಸೊ ಡ್ರೋನ್ ಇದು ಸಗಲ ಕಾಣಿಸ್ತಿರೋದು. ನಾವು ಇವಾಗ ಅಡ್ಜಸ್ಟ್ ಮಾಡೋಣ ಮೊಬೈಲ್ ಅಲ್ಲಿ. ಸೊ ಬನ್ನಿ ಹೋಗೋಣ, ನೋಡೋಣ ಬನ್ನಿ. ಯಾವ ಇವೆಲ್ಲ ಇಷ್ಟ ಹತ್ರ ಇದೆಯಾ ಕಡೆ ಲೇಕ್ ಸಿಗುತ್ತೆ. ಮರವಂತೆ ಬೀಚು ಇಲ್ಲಿಗೆ ಯಾವಾಗ ಗೊತ್ತಾ ವಿದ್ಯಾ? ನಾನು ಚಿಕ್ಕ ವಯಸ್ಸಲ್ಲಿ ಬಂದಿದ್ದು. ಅದು ಇಲ್ಲಿ ಅತ್ತೆ ಮನೆಗೆ ಬಂದಾಗ್ಲೇನೆ. ಆಕ್ಚುಲಿ ಅಲೆ ಅಲ್ಲ, ಇಲ್ಲಿ ಬರಲ್ಲ, ಅಲ್ಲಿವರೆಗೆ ಬಿಡ್ತಾರೆ. ಆ ಕಲ್ಲಿದೆಯಲ್ಲ, ಬಟ್ ಇವಾಗ ಬಿಡ್ತಾ ಇಲ್ಲ. ಇಲ್ಲಿ ಹೋಗಕ್ಕೇನೆ ಬಿಡ್ತಾ ಇಲ್ಲ. ಯಾಕೆಂದ್ರೆ ಆ ರೇಂಜಿಗೆ ಬರ್ತಾ ಇದೆ ಅಲೆಗಳು. ನಾನೊಂದು ಐಸ್ ಕ್ರೀಮ್ ತಗೊಂಡೆ. ಸ್ವೀಟ್ ಕಾರ್ನ್ ಪರ್ಸನ್ ಸ್ವೀಟ್ ಕಾರ್ನ್ ತಗೊಂಡಿದೆ. Look at the guys. This side is the lake. This side is a beach. Murudeshwar is here. ಮುರುಡೇಶ್ವರ ಟೆಂಪಲ್. ಮುರುಡೇಶ್ವರ ಟೆಂಪಲ್ಗೆ ಹೋಗ್ಬೇಕು ಅಂತ ಏನೋ ಗೈಸ್ ನಮ್ದು ಈ ಸತಿ ಇವಾಗ ತುಂಬಾ ಟೆಂಪಲ್ ರನ್ ಆಗ್ತಾ ಇದೆಯಲ್ಲ. ಇಂಡೈರೆಕ್ಟ್ ಆಗಿ ಪ್ಲಾನಿಂಗ್ ಇಲ್ದಲೇ ಟೆಂಪಲ್ಗೆ ಹೋಗೋ ತರ ಹೋಗ್ತೀವಪ್ಪ. ಎಲ್ಲಿ ಪಾರ್ಕಿಂಗು ಕೇಳೋಣ ಯಾರಿಗಾದ್ರೂ. ಇಲ್ಲಿ ತಡೀರಿ, ಇವ್ರಿಗೆ ಕೇಳೋಣ ಅಂಕಲ್. ರಶ್ ಇರಬಾರ್ದಪ್ಪ ಪ್ಲೀಸ್ ಗಾಡ್. ಸುಮಾರು ವರ್ಷ ಆಗಿದೆ. ಟಾಲೆಸ್ಟ್ ಶಿವ ಸ್ಟ್ಯಾಚ್ಯೂ ಇನ್ ದ ವರ್ಲ್ಡ್. ಹೌದು, ಚೆನ್ನಾಗಿದೆ. ಎಷ್ಟು ಹ್ಯೂಜ್ ಇದೆ ಅಲ್ಲ ವಿದ್ಯಾ ಇದು. ಸಖತ್ತು ದೊಡ್ಡ ಇದೆ ಇದು. ಹಿಂಗೊಂದು ಸರ್ಕಲ್ ಹೊಡ್ಕೊಂಡ್ ಬಂದ್ಬಿಡೋಣ ವಿದ್ಯಾ ಅಲ್ಲ. ಸುತ್ತಲೂ ಬೀಚ್, ಸಮುದ್ರ ಫುಲ್ ಕವರ್ಡು. ಇಲ್ಲೊಂದ್ಸತಿ ಇದು ಬಂದಿತ್ತಲ್ಲ ವಿದ್ಯಾ, ಪ್ರಳಯ ಆಗಿತ್ತಲ್ವಾ, ಫ್ಲಡ್ಡು. ವಾವ್. ಮುರುಡೇಶ್ವರಂದು ಇಲ್ಲಿ ದರ್ಶನ ಮಾಡಿಬಿಟ್ಟು ಹಿಂಗೆ ಹತ್ಕೊಂಡು ಹೋಗೋದು ಗೈಸ್ ಮೇಲೋಗಿ ಶಿವನ್ ನೋಡಿಕೊಂಡು ಇವಾಗ ನೆಕ್ಸ್ಟು ಹೊನ್ನಾವರದಿಂದ ಗೋಕರ್ಣನ ನೋಡೋಣ ಬನ್ನಿ. ವೆಲ್ಕಮ್ ಟು ಮ್ಯಾಂಗ್ರೋವ್ ಫಾರೆಸ್ಟ್. ಜನ ಇಲ್ಲ, ನಾವಿಬ್ಬರೇನಾ? ಹೊನ್ನಾವರ ಅಲ್ಲ ಇದು? ಇದು ಹೊನ್ನಾವರ. ಇದನ್ನ ಆಕ್ಚುಲಿ ನಾನು ರೀಲ್ಸ್ ಅಲ್ಲಿ ನೋಡಿ ರೀಲ್ಸ್ ಸೇವ್ ಮಾಡ್ಕೊಂಡಿದ್ದೀನಿ. ಕಮ್ಮಿ ಕ್ರೌಡ್ ಇದೆ, ಆರಾಮಾಗಿ ಹೋಗ್ಬೋದು. ಬೆಸ್ಟ್ ಏನ್ ಥಿಂಗ್ ಅಂದ್ರೆ ಈ ತರ ಎಲ್ಲ ಬಂದಾಗ ನಾವು ವೀಕ್ ಡೇಲ್ ಬರಬೇಕು. ದಟ್ಸ್ ದ ಬೆಸ್ಟ್ ಥಿಂಗ್. ಜನ ಇರಲ್ಲ, ಆರಾಮಾಗಿ ಪೀಸ್ಫುಲ್ ಆಗಿ ಬನ್ನಿ ನೋಡುವ ಹೇಗಿದೆ ಅಂತ. ಚಾರ್ಜ್ ಇಲ್ಲ ಗುರು. ಅದಕ್ಕೆ ನಾವು ಏನ್ ತಪ್ಪು ಮಾಡ್ತೀವಿ ಅಂದ್ರೆ ಪವರ್ ಬ್ಯಾಂಕ್ ತಂದ್ರೂ ಮನೇಲಿ ಇಟ್ಟು ಬರೋದು, ತಗೊಂಡ್ರು. ಚಾರ್ಜರ್ ಇದೆ. ಲೆಟ್ಸ್ ಗೋ. ಚೆನ್ನಾಗಿದೆ ಅಲ್ಲ ವಿದ್ಯಾ, ನೋಡಿ ಇಲ್ಲೆಲ್ಲ ಹಾಕಿದ್ದಾರೆ. ಎಲ್ಲೆಲ್ಲಿ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ, ಬ್ರೆಜಿಲ್ ಎಲ್ಲ ಇದೆ ಅಂತ ಈ ಕಾಡು. ಇದು ಗೊತ್ತಾ ನಿಂಗೆ ವಿದ್ಯಾ? ಎಷ್ಟು ಇದನ್ನು ತಡೆಯುತ್ತಂತೆ, ಸುನಾಮಿಗಳು ಬರೋದನ್ನೆಲ್ಲ ಇದು ತಡೆಯುತ್ತೆ. ಸಾಕಾಗಿದೆಯಲ್ಲ ನೋಡು, ಮಸ್ತಿದೆ.
ಈ ಒಳಗಡೆ ಇನ್ನೂ ದೊಡ್ಡ ಮ್ಯಾಂಗ್ರೂವ್ ಇದೆ. ಮ್ಯಾಂಗ್ರೂವ್ ಆಲ್ಮೋಸ್ಟ್ 1.5 ಕಿಲೋಮೀಟರ್ಸ್ ಇರೋದು. ಓ ಬರಕ್ಕೆ 1 ಅವರ್ ಬೇಕು. ಬೇರೆ ಬೇಗ ಹೋಗೋಣ. ಕಾಲ್ ಬಿಡ್ಕೊಂಡು ಕೂರ್ಬೋದು ನೀರಿಗೆ. ಮೊಸಳೆ ಬಂತು ಕಿತ್ತಾಕಿದ್ರೆ ಕಾಲ್ನ. ಮೊಸಳೆ ಆನೆಕೊಂಡ ಎಲ್ಲ ಇಲ್ಲೇ. Ooh, this is so good. This side and this side. Which side? ಇಷ್ಟೇ ನೋಡಿ ಹೆಂಗಿದೆ. ಪಾ ಭಯಾನೇ ಆಗತ್ತೆ ಗೈಸ್ ಇಲ್ಲಿ ನಡೆಯೋಕ್ಕೆ. ಚೂರು ಇದಾದ್ರೂ ಡಮಾರ ಅಂತ ಬಿದ್ದೋಗ್ತೀವಿ ನೀರೊಳಗಡೆ. ಎಷ್ಟು ಚೆನ್ನಾಗಿ ಮಾಡ್ಯಾರು ಇದನ್ನ, ಕ್ಯೂಟಾಗಿ ಮಾಡ್ಯಾರೆ. ಬಟ್ ಚಿಕ್ಕ ಮಕ್ಳನ್ನೆಲ್ಲ ಕರ್ಕೊಂಬರೋಕ್ಕಾಗಲ್ಲ ನೋಡಿ, ಇಷ್ಟೇ ಇರೋದಲ್ಲ ಜಾಗ. ನಾವು ಕಾಲು ಆಚೆ ಈಚೆ ನೋಡ್ಕೊಂಡು ನಡೆದ್ರೂ ಟಮಾರ ಬಿದ್ದರೆ ಆಮೇಲೆ ಮೊಸಳೆನ ಅನಕೊಂಡನ ಬಂದು ತಿನ್ಕೊಂಡು ಹೋಗ್ಬಿಡ್ತವೆ. ತಲೆ ತಿರುಗುತ್ತೆ ಅಂತ ಒಳಗೆ ನೀರು ಶೇಕ್ ಆಗ್ತಾ ಇದೆ. ಆಮೇಲೆ ಇದು ಲಾಸ್ಟ್ ನೋಡಿ, ಇದೆಯಲ್ಲ ಅಲ್ಲಲ್ಲಿ ನೋಡಿ, ಅಲ್ಲಿ ಒಳಗಡೆಯಿಂದ ನೋಡಿದ್ರೆ ರಿವರ್ ಕಾಣಿಸುತ್ತೆ. ಸೊ ಇದು ಸುತ್ತಲೂ ಮ್ಯಾಂಗ್ರೋವ್ಸು ಈ ಥರ ಆಗಿದೆ. ಇಲ್ಲಿ ಇದನ್ನ ಚೆನ್ನಾಗಿ ಅವ್ರು ಕೆಳಗಡೆ ಇದಿಟ್ಬಿಟ್ಟು ಒಂದು ಗ್ರಿಪ್ ಕೊಟ್ಬಿಟ್ಟು ಒಂದು ಪ್ರವಾಸಿಗರ ತಂಗುದಾಣ ಮಾಡಿಬಿಟ್ಟಿದ್ದಾರೆ. ರೂಟೇ ಇದೆಲ್ಲ ಒಂದೇ ಮರದ್ದು 50 ರೂಟ್ ಆಗಿ ಅದೇ ಇವಾಗ ಈ ಸುನಾಮಿ ಗಿನಾಮಿ ಎಲ್ಲ ಬಂದ್ರೆ ಕಾಪಾಡೋದು. ಹೆಂಗಿದೆಯಲ್ಲ ಇಲ್ಲಿ ಪ್ರಾಪರ್ ವಿಸಿಬಲ್ ಆಗಿದೆ ನೋಡು. ಅದು ಎಷ್ಟೆಷ್ಟು ದಪ್ಪ ಇದೆ ರೂಟ್ಸು. ರೈಟ್, ಇನ್ನೇನು ಹೊಡೋದು ಕೈಸಿಲಿಂದ. ಮ್ಯಾಂಗ್ರೋವ್ ಫಾರೆಸ್ಟ್ ಮುಗಿತು, ಚೆನ್ನಾಗಿತ್ತು. ಓಕೆ, ಒನ್ ಟೈಮ್ ವಿಸಿಟ್ ಕೊಡ್ಬೋದು. ಮಜಾ ಇತ್ತು ಒಂಥರ. ಅಂದರೆ ಈ ಟ್ರೇಲೇ ಫುಲ್ಲು ಆಲ್ಮೋಸ್ಟ್ 1 ಕಿಲೋಮೀಟರ್ ಹಿಂಗೇ ಇದೆ, ಒಳಗಡೆ ಕಾಡೊಳಗಡೆ ನಡ್ಕೊಂಡು ಹೋಗೋ ಥರ ಫೀಲಿಂಗು. ಒನ್ ಟೈಮ್ ವಿಸಿಟ್ ಮಾಡ್ಬೋದು, ಮಜಾ ಬರುತ್ತೆ. ಗರ್ಮಿ ಗರ್ಮಿ. ಓಕೆ, ಇಲ್ಲಿಂದ ನೆಕ್ಸ್ಟು ಇವಾಗ ಗೋಕರ್ಣ. See you in the Gokarna. ಫೈನಲಿ ಗೋಕರ್ಣ ರೀಚ್ ಆಗಿದ್ದೀವಿ ಗಾಯ್ಸ್. ಗಾಡಿನ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ನೋಡಿ, ಇಲ್ಲೇ ಬೀಚ್ ಇದೆ. ಬಟ್ ಇವಾಗ ಏನು ಕಾಣಿಸ್ತಾ ಇಲ್ಲ. ಸೀದಾ ಇವಾಗ ಹೋಗಿ ಮಲಗ್ಬಿಟ್ಟು ನಾಳೆ ಸಿಗ್ತೀವಿ. ಗುಡ್ ಮಾರ್ನಿಂಗ್. ಇದೆ ನಮ್ಮ ಕಾರು ಇಲ್ಲಿದೆ. Get the view guys. ಮಳೆ ಬೇರೆ. ಶಾಪಿಂಗ್. ಇವಾಗ ಹೊರಟ್ವಿ ಗೈಸ್. ನಾವು ಹೋಗ್ತಾ ಇದ್ದೀವಿ ಗೋಕರ್ಣ ಟೆಂಪಲ್. ಇದೇ ನಮ್ಮ ಸ್ಟೇ ಇದ್ದಿದ್ದು. ನಮ್ಮ ಸ್ಟೇಯಿಂದ ಚೆಕ್ಔಟು ಹೋಗಿ ಎಷ್ಟು 1 ನೈಟ್ ಆಗಿತ್ತಾ? 1 ನೈಟ್ 8 ಗಂಟೆಗೆ ಬಂದಿದ್ದು. ಬಟ್ ಇದು ಚೆನ್ನಾಗಿತ್ತು ಗೈಸ್, ಒಳ್ಳೆ ವ್ಯೂ. ಸಕ್ಕದಾಗಿತ್ತು. ಫುಲ್ಲು ಬೀಚ್, ಫುಲ್ ಬೀಚ್ ಅಲ್ಲಿ ತನಕ. ಬಾಗ್ಲಾಕಿ ಫುಲ್ ಸಾಲ್ಟ್ ವಾಟರ್ ಒಳಗಡೆ ಹೋಗ್ಬೇಕಾ? ಹೊರಟ್ವಿ ಇವಾಗ. ಸಿಕ್ಕಾಪಟ್ಟೆ ರೆಸಾರ್ಟ್ಗಳಿದೆಯಲ್ಲ ಇಲ್ಲಿ. ಅದು ಬಿಟ್ರೆ ಬೇರೆ ಇನ್ನೇನಿಲ್ಲ. ಸ್ಟೇಗಳು ಗಲ್ಲಿ ಗಲ್ಲಿ ಗಲ್ಲಿ. ಇಷ್ಟು ಚಿಕ್ಕ ರೋಡಲ್ಲಿ ಜನ ಬರುವರ. ಇನ್ನೊಂದು ಕಾರ್ ಬಂದ್ರೆ ಹೆಂಗೆ ಕತೆ. ಇವಾಗ ದೇವಸ್ಥಾನ ಹತ್ರ ಬಂದ್ವಿ ಗೈಸ್. ಮಹಾಬಲೇಶ್ವರ ದೇವಶ್ರೀ ಕ್ಷೇತ್ರ ಗೋಕರ್ಣ. ಹೊರಗಡೆ ಹೋಗೋಣ. ಹೆಂಚಿನ ದರ್ಶನ ಮಾರ್ರೆ. ರಶ್ ಇಲ್ಲ ಗೈಸ್, ಕ್ಲೀನ್ ಮುಗಿಸ್ಕೊಂಬಂದ್ವಿ ಅಲ್ಲಿಂದ. ಇವಾಗ ಹಿಂಗೆ ನಡ್ಕೊಂಡು ಹೋಗ್ತಾ ಇದೀವಿ ದಕ್ಷಿಣ ಕಾಶಿ. ಚೆನ್ನಾಗಿತ್ತು, ಖಾಲಿ. ಇವಾಗ ತಿಂಡಿ ಆಗಿಲ್ಲ. ಇಲ್ಲೆಲ್ಲ ಮನೆ ಇದು ಅಂತ ನೋಡಿದ್ವಲ್ಲ ವಿದ್ಯಾ. ಇದೆ ಪ್ಯೂರ್ ವೆಜ್ ಮಹಾಲಕ್ಷ್ಮಿ ಮನೆ ಊಟ. ಇಲ್ಲಿ ಹೋಗೋಣ. ಚೆನ್ನಾಗಿದೆಯಾ? ವೈಟಾ ಇದಾ? ಇದೇ ತಗೊಳ್ಳಿ, ವೈಟ್ ಬೇಡ. ಹಾಂ, ಇದು ಚೆನ್ನಾಗಿದೆ ಅಭಿ.
ಮೇನ್ ಗೋಕರ್ಣ ಬೀಚ್ ವಿದ್ಯಾ ಇದೆ. ನೆನಪಿದೆ ಅಲ್ಲ ನಾವು ಅಮ್ಮ ಎಲ್ಲ ಬಂದಾಗ ಅಲ್ಲಿ ನಾನು ಸೀದಾ ಹಾ ಸೀದಾ ಬಟ್ಟೆ ಚುಕ್ ಅಂತ ತೆಗ್ದು ಸ್ನಾನ ಮಾಡಿ ಬಂದಿದ್ವಿ. ಎಷ್ಟು ವರ್ಷದಿಂದ? ಅಲ್ಲ ಇವಾಗೆಲ್ಲ ನೀರು ಜಾಸ್ತಿ ಇದೆ, ಬಟ್ ಸ್ನಾನ ಮಾಡ್ತಾ ಇದಾರಲ್ಲ ತುಂಬಾ ಜನ. ಚೆನ್ನಾಗಿದೆ. ಲೆಟ್ಸ್ ಗೋ. ಆಯ್ತು, ನಮ್ಮ ದರ್ಶನ ನೀಟಾಗಿ ಕಂಪ್ಲೀಟ್ ಆಯ್ತು. ಇವಾಗ ಸೀದಾ ಕೊಲ್ಲಾಪುರ್ಗೆ. ಎಸ್ ಗೈಸ್, ನಮ್ಮ ಗೋಕರ್ಣ ದರ್ಶನವನ್ನು ಮುಗಿಸಿಕೊಂಡು ನಾವು ಇವಾಗ ಪುಣೆ ರೋಡ್ಗೆ ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ಮುಂದಿನ ಪ್ರಯಾಣ ಕೊಲ್ಲಾಪುರ್. ಕೊಲ್ಲಾಪುರ ಅಲ್ಲ, ಕೊಲ್ಲಾಪುರ್ ಮಹಾಲಕ್ಷ್ಮಿ ನೋಡಕ್ ಹೋಗ್ತಾ ಇದ್ವಿ. ಈ ಸತಿ ವರ್ಲ್ಡ್ ಡಿವೈನ್ ಟ್ರಿಪ್ ಆಗ್ಬಿಡ್ತಲ್ಲ ನಮ್ದು. ಏನೋ ಪ್ಲಾನ್ ಮಾಡ್ಕೊಂಡ್ ಬಂದ್ವಿ, ಏನೋ ಎಲ್ಲೆಲ್ಲೋ ಹೋಗ್ಬೇಕಾಗಿತ್ತು, ಎಲ್ಲೆಲ್ಲೋ ಇದಾಗಿ ಮುರುಡೇಶ್ವರ ಗೋಕರ್ಣ ಕೊಲ್ಲಾಪುರಿಗೆ ಫಿಕ್ಸ್ ಆಯ್ತು ಲಾಸ್ಟ್.